ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪರಿಣಿತಾ ಸೋಮ್ ಚಾನೆಲ್. ಇವತ್ತು ಫಸ್ಟ್ PUC ಸೆಕೆಂಡ್ ಲೆಸನ್ ವಚನಗಳು. ಅದರಲ್ಲಿ ಅಲ್ಲಮ್ಮ ಪ್ರಭು ಎಂಬ ಪಾಠದಲ್ಲಿರುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮತ್ತು 2-3 ವಾಕ್ಯದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ವಚನಗಳು ಅಲ್ಲಮ್ಮ ಪ್ರಭು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ 1. ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು? ಆನ್ಸರ್: ಗುಹೇಶ್ವರ ಎಂಬುವುದು ಅಲ್ಲಮ್ಮ ಪ್ರಭುವಿನ ಅಂಕಿತ. ಕ್ವಶನ್ ನಂಬರ್ 2. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಆನ್ಸರ್: ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ಕ್ವಶನ್ ನಂಬರ್ 3. ದೇಹವೆಂಬುದು ಏನು? ಆನ್ಸರ್: ದೇಹವೆಂಬುದು ತುಂಬಿದ ಬಂಡಿ. 4th ಕ್ವಶನ್. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಆನ್ಸರ್: ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. 5th ಕ್ವಶನ್. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ? ಆನ್ಸರ್: ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ. ಕ್ವಶನ್ 6. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ? ಆನ್ಸರ್: ಹಸಿದಾಗ ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ 1. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಆನ್ಸರ್: ಕಾಲುಗಳನ್ನು ಗಾಲಿಗಳಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಕ್ವಶನ್ 2. ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು? ಆನ್ಸರ್: ಆಡಂಬರಕ್ಕಾಗಿ ಲಿಂಗವನ್ನಿಟ್ಟ ಗುರು ತೋರಿಕೆಯ ಭಕ್ತರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುತ್ತಾನೆ. ಕ್ವಶನ್ 3. ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ಆನ್ಸರ್: ಬಾಯಾರಿದವನಿಗೆ ಒಂದು ಬೊಗಸೆ ನೀರು, ಹಸಿದವನಿಗೆ ತುತ್ತು ಅನ್ನವನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ. ಅಭ್ಯಾಸ: ಬಹು ಆಯ್ಕೆಯ ಪ್ರಶ್ನೆಗಳು. ಕ್ವಶನ್ 1. ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು? ಎ. ರಾಮೇಶ್ವರ, ಬಿ. ಬಸವೇಶ್ವರ, ಸಿ. ಗುಹೇಶ್ವರ, ಡಿ. ದಾನೇಶ್ವರ. ಆನ್ಸರ್: ಸಿ. ಗುಹೇಶ್ವರ. ಕ್ವಶನ್ 2. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಎ. ಬಂಡಿಯ ಗಾಲಿ, ಬಸ್ಸಿನ ಗಾಲಿ, ಸಿ. ಮರದ ಗಾಲಿ, ಡಿ. ಕಬ್ಬಿಣದ ಗಾಲಿ. ಆನ್ಸರ್: ಎ. ಬಂಡಿಯ ಗಾಲಿ. ಕ್ವಶನ್ 3. ದೇಹವೆಂಬುದು ಏನು? ಎ. ಖಾಲಿ ಬಂಡಿ, ಬಿ. ತುಂಬಿದ ಬಂಡಿ, ಸಿ. ಮರದ ಬಂಡಿ, ಡಿ. ಸೈಕಲ್ ಬಂಡಿ. ಆನ್ಸರ್: ಬಿ. ತುಂಬಿದ ಬಂಡಿ. ಕ್ವಶನ್ 4. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಎ. ಹೊಟ್ಟೆಯ ಮೇಲೆ, ಬಿ. ಹೆಗಲ ಮೇಲೆ, ಸಿ. ಬೆನ್ನಿನ ಮೇಲೆ, ಡಿ. ತಲೆ ಮೇಲೆ. ಆನ್ಸರ್: ಎ. ಹೊಟ್ಟೆಯ ಮೇಲೆ. ಕ್ವಶನ್ ನಂಬರ್ 5. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ? ಎ. ಮರದ ಮೇಲೆ, ಬಿ. ಮನೆಯ ಮೇಲೆ, ಸಿ. ಗಿಡದ ಮೇಲೆ, ಡಿ. ಮೆಳೆ ಮೇಲೆ. ಆನ್ಸರ್: ಡಿ. ಮೆಳೆ ಮೇಲೆ. ಕ್ವಶನ್ ನಂಬರ್ 6. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ? ಎ. ತುತ್ತು ಅನ್ನ, ಬಿ. ನೀರು, ಸಿ. ತಿಂಡಿ, ಡಿ. ಹಣ್ಣುಗಳು. ಆನ್ಸರ್: ತುತ್ತು ಅನ್ನ.